ಶಿವಗಾಮಿ ಹೆಸರನ್ನ ನಿರ್ನಾಮ ಮಾಡಬೇಕು. ಒಟ್ನಲ್ಲಿ ಶಿವಗಾಮಿ ವಂಶನ ನಿರ್ವಂಶ ಮಾಡಬೇಕು. ಶಿವಗಾಮಿ ಮನೆತನಕ್ಕೆ ಶಾಂಭವಿ ದೇವಿಯ ಆಶೀರ್ವಾದ ಇದೆ. ಅಷ್ಟು ಸುಲಭವಾಗಿ ನಾನಾಗ್ಲಿ ನೀನಾಗ್ಲಿ ಅವ್ರನ್ನ ಮುಟ್ಟೋದಕ್ಕಾಗಲ್ಲ. ಆದ್ರೂ ಮುಟ್ಬೋದು. ನಮ್ಮ ಶಕ್ತಿ ಜೊತೆಗೆ ಯುಕ್ತಿನೂ ಉಪಯೋಗಿಸ್ಬೇಕಾಗತ್ತೆ. ಅಶೋಕನ್ನ ನಿನ್ ಬುಟ್ಟಿಗೆ ಹಾಕೋಬೇಕು. ಹಾಕೊಂತೀನಿ. ಶಿವಗಾಮಿ ಅಶೋಕ್ ಮಧ್ಯೆ ಜಗಳ ಆಗ್ಬೇಕು. ಅಶೋಕ 24 ಗಂಟೆನೂ ನಿನ್ ಹಿಂದೆ ಬಿದ್ದಿರ್ಬೇಕು. ನಿನ್ನಿಂದ ಅವನು ಹುಚ್ಚಾಗ್ಬೇಕು. ಆಯ್ತು, ಆ ಕೆಲಸನ ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ. ಹಾಗೆ ಇನ್ನೊಂದು ಕೆಲಸ ಇದೆ. ನೀನಿರೋ ಮನೇಲಿ ದಿಗ್ಬಂಧನ ಆಗಿರೋ ಆತ್ಮಕ್ಕೆ ಬಿಡುಗಡೆ ಕೊಡ್ಸು. ಅದನ್ನ ನಾನು ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಶಿವಗಾಮಿ, ನಾನಿನ್ನ ಫ್ರೆಂಡಾಗಿ ಬಂದಿದ್ದೀನಿ ಅಂತ ಅನ್ಕೊಂಡಿದ್ಯಲ್ಲ, ಮುಂದೆ ಗೊತ್ತಾಗತ್ತೆ ನಾನು ಯಾರು, ಯಾಕೆ ಬಂದಿದ್ದೀನಿ ಅಂತ.